ರೀ 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 ಹಾ, ಹೇಳು ಗೌರಿ. ಏನು ಇವತ್ತು ಹಸು ಹೊಡ್ಕೊಂಡು ಹೋಗ್ಲಿಲ್ವಾ ನೀವು? ಆ, ಇಷ್ಟೊತ್ತಿಗಾಗ್ಲೇ ಹೋಗ್ತಾ ಇದ್ರಿ ಅಲ್ವಾ? ಯಾಕ್ರಿ, ಏನಾದ್ರೂ ಹುಷಾರಿಲ್ವಾ? ಹಂಗಲ್ಲ ಗೌರಿ, ಇವತ್ತು ಹಸು ಒದ್ದಾಡ್ತೈತೆ. ಇವತ್ತು ಕರು ಹಾಕ್ಬೋದು. ಅದಕ್ಕೇನೆ ಹೊರಗಡೆ ಎಲ್ಲೋ ಹೊಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಸುಮ್ನೆ ಎಲ್ಲೋ ಮರಿ ಹಾಕೋದೆಲ್ಲ ಚೆನ್ನಾಗಿರಲ್ಲ. ಆಮೇಲೆ ಅಲ್ಲಿಂದ ಕರ್ಕೊಂಡ್ ಬರೋದೆಲ್ಲ ಕಷ್ಟ ಆಗೋಗ್ಬಿಡ್ತೈತೆ. ಇವತ್ತು ಕೊಟ್ಟಿಗೆನಾಗ ಇರ್ಲಿ ಅಂತ ಹೇಳ್ಬಿಟ್ಟು ಸುಮ್ನೆ ಬಿಟ್ಟಿದೀನಿ. ಒಂದ್ ಹಸುನ, ಅದು ತುಂಬೈತಲ್ವಾ, ಸುಮ್ನೆ ಮೇವ್ ಹಾಕ್ಬಿಟ್ಟು ಕೊಟ್ಟಿಗೆನಾಗೆ ಇರಿಸ್ಕೊಳ್ಳೋದು. ಕರಗಿರ ಹಾಕು ಇವತ್ತು ನಾಳೆ ನೋಡೋದು. ಕರು ಏನಾದ್ರು ಹಾಕಿದ್ರೆ ಪರವಾಗಿಲ್ಲ. ಇಲ್ಲ ಅಂತ ಹೇಳಿದ್ರೆ ನೋಡೋದು ಒಂದೆರಡು ದಿನ ನೋಡಿ ಆಮೇಲೆ ಹೊಡ್ಕೊಂಡು ಹೋಗ್ತೀನಿ. ಹೌದಾ? ನಾನೆಲ್ಲೋ ನಾನೆಲ್ಲೋ ನಿಮ್ಗೆ ಹೊಡ್ಕೊಂಡು ಹೋಗಕ್ ಆಗ್ಲಿಲ್ವೇನೋ, ಹುಷಾರಿಲ್ವೇನೋ ಅಂತ ಅನ್ಕೊಂಡೆ. ಹೌದೇನ್ರಿ, ಕರು ಆಗ್ತೈತಾ? ನನ್ಗಂತೂ ಕೇಳಕ್ಕೇನೆ ಖುಷಿ ಆಗ್ತೈತೆ. ಹೆಣ್ಗರು ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿರ್ತೈತೆ ಅಲ್ವೇನ್ರಿ? ಹೆಂಗೋ ಅದನ್ನು ಸಾಕೊಂಡು ಅದನ್ನು ಬೆಳೆಸ್ಬೋದು. ಒಂದಾದ್ಮೇಲೆ ಒಂದು ಹಂಗೆ ಕರುಗಳು ಬೆಳಿತಾನೆ ಇರ್ತಾವ ನಮ್ಮ ಮನೇಲೂ. ಹಾ, ನನಗೂ ಅದೇ ನೆನೆ ಅನ್ನಿಸ್ತೈತೆ. ಹೆಣ್ಗರುನೇ ಹಾಕ್ಬಿಟ್ರೆ ಸಾಕು. ಗಂಡುದ್ ಹಾಕಿದ್ರೆ ಇನ್ನೇನು ಮಾಡಕ್ ಆಗಲ್ಲ. ಸ್ವಲ್ಪ ದಿನ ಇಟ್ಕೊಂಡು ಮಾರಾಕ್ಬೇಕು. ಅದೇ ಹೆಣ್ಗರು ಹಾಕ್ಬಿಟ್ರೆ ಹಂಗೆ ಇಟ್ಕೊಂಡು ಹಂಗೆ ಸಾಕೋಬಹುದು ಅಲ್ವಾ? ನೋಡೋಣ ಇರು. ಅದಕ್ಕೆ ನಾನು ತಿಂಡಿ ತಿಂದ್ಬಿಟ್ಟು ಅಲ್ಲೇ ನೋಡ್ತಾ ಇದೀನಿ. ಈ ನಾಯಿಗಳು ಸರಿ ಇಲ್ಲ. ಸುಮ್ನೆ ಕಿತ್ತು ಬಿಡ್ತಾವೆ, ಎಲ್ಲ ಮಾಡ್ತವೆ. ಅದಕ್ಕೇನೆ ಅಲ್ಲೇ ಓಡಾಡ್ತಾ ಇದೀನಿ ಕೊಟ್ಟಿಗೆ ಹತ್ರನೇನೆ. ಯಾವಾಗನ ಈತೈತಾ ಏನೋ ಮಾಡ್ತೈತೆ ಅಂತ ಹೇಳಿ. ಹ್ಞೂ, ಸರಿ ಸರಿ ಆಯ್ತು. ನೋಡ್ಕೊಂತ ಇರ್ರಿ. ನನಗೂ ಇವತ್ತು ಕೆಲಸ ಇಲ್ಲ, ನನಗೂ ರಜಾನೇ ಹಾಕೊಂಡಿದ್ದೀನಿ. ನಾನು ಹಾಫ್ ಡೇ ರಜಾ ಮಾಡ್ಕೊಂಡಿದ್ದೀನಿ. ನನಗೆ ಏನೋ ಬೇಕಾದ್ರೆ ನಾನು ಸಹಾಯ ಕರೀರಿ, ಮನೆಗೆ ಇರ್ತೀನಲ್ಲ, ಬರ್ತೀನಿ. ಅಯ್ಯೋ, ಪರವಾಗಿಲ್ಲ ಬಿಡು, ಪರವಾಗಿಲ್ಲ. ಬೇಕಾದ್ರೆ ಕರಿತೀನಿ, ಅಲ್ಲೇನ ಅವಶ್ಯಕತೆ ಇರಲ್ಲ. ಅಕ್ಕ, ಅಕ್ಕ. ಓ, ನಿನ್ ತಂಗಿ ಬಂದ್ಲು ಅಂತ ಅನ್ನಿಸ್ತೈತೆ. ಓಹ್, ಬಾರೆ, ಬಾಬಾ, ಕೂತ್ಕ ಬಾ. ಬಾಮ್ಮ, ನಾದ್ನಿ, ಬಾ ಬಾ. ಓಹೋ, ಏನೋ ಅಪ್ರೂಪಕ್ಕೆ ಈ ಕಡೆ ನೆನ್ಪಾಗ್ಬಿಟ್ಟು ಈ ಕಡೆ ಕಾಲ್ ಬಂದ್ಬಿಟ್ಟವೆ. ಇಷ್ಟ ದಿನ ಬಂದೇ ಇರ್ಲಿಲ್ಲ. ನಾನು ಯಾವಾಗೂ ಬಿಸಿ ಇರ್ತೀನಿ ಬಾಬಾ. ಫ್ರೀ ಇರ್ತೀನಿ ಅಂತ ಅನ್ಕೊಂಡ್ರ? ನಾನು ಯಾವಾಗೂ ಬಿಸಿ. ನಾನು 30 ದಿನಗಳಲ್ಲಿ ಹೆಂಗ 50 ಲಕ್ಷ ಸಂಪಾದನೆ ಮಾಡೋದು ಅನ್ನೋದನ್ನ ಕಂಡುಹಿಡಿತಾ ಇದ್ದೀನಿ. ನಾನು ಸ್ವಲ್ಪ ಬಿಸಿ ಇದ್ದೀನಿ, ಸರಿನಾ? ಅಕ್ಕ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸರಿ ಸರಿ, ನೀವೇನೋ ಮಾತಾಡ್ಕೊಳ್ಳಿ. ನಾನು ಹೊರಗಡೆ ಇದ್ದೀನಿ. ನನಗೂ ಕೊಟ್ಟಿಗೆ ಹತ್ರ ಹೋಗ್ಬೇಕಲ್ಲ, ಸ್ವಲ್ಪ ಕೆಲಸ ಐತೆ. ಏನೇ ನಿಂದು ಪ್ರಾಬ್ಲಮ್ಮು? ಏನಾದರೂ ಪ್ರಾಬ್ಲಮ್ಮಾ? ಅಕ್ಕ, ಈಗ ಸದ್ಯಕ್ಕೆ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿರೋದು ಅಂದ್ರೆ ಮೇಕಪ್ ಕಲಿಯೋದು ಹೆಂಗಿದ್ರು ಸ್ವಲ್ಪ ಬರ್ತೈತಲ್ಲ ನನಗೆ. ಅಕ್ಕ, ಒಂದೊಂದ್ಸಲ ಮೇಕಪ್ ಮಾಡಿದ್ರೇನೆ 50,000, 30,000, 20,000 ಹಂಗೆ ಬರ್ತದಂತೆ. ಅಕ್ಕ, ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ನಾವು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಾವಂತೂ ಹೆಂಗಾದ್ರೂ ಮಾಡಿ ನಾನು ಎಲ್ರಿಗೂ ಮೇಕಪ್ ಮಾಡಬೇಕು ಅಂತೇಳಿ. ಇದ್ರಾಗ ಒಳ್ಳೆ ಸಂಪಾದನೆ ಐತಲ್ವಾ ಅಕ್ಕ? ಲೇ, ಫಸ್ಟು ಡೂಪ್ಲೆಕ್ಸ್ ಮನೆ ಅದು ಇದು ಅನ್ನೋದನ್ನ ಬಿಡೆ. ನೀನು ಕೂತ್ಕ ಸುಮ್ಮನೆ ನಿಧಾನಕ್ಕೆ. ನೆಮ್ಮದಿ ಇದ್ರೆ ಸಾಕಾಗಲ್ವಾ ನಿನಗೆ? ಆ ಡೂಪ್ಲೆಕ್ಸ್ ಮನೆಗೆ ನಿನಗೆ ನೆಮ್ಮದಿ. ನಿನಗೆ ಅದೇನೋ ಒಂದೆಲ್ಲ ಹುಚ್ಚಿಬಿಡೋ ತನಕ ಮದುವೆ ಆಗೋ ತನಕ ಹುಚ್ಚಿಬಿಡಲ್ಲ ಅನ್ನಂಗೆ ಆಗ್ಬಿಟ್ಟೈತೆ. ಆ ಡೂಪ್ಲೆಕ್ಸ್ ಮನೆ ಅದು ಯಾವಾಗ ಕಟ್ತೀಯೋ, ಏನು ಮಾಡ್ತೀಯೋ? ಕಷ್ಟಪಟ್ಟು ದುಡಿಬೇಕು. 30 ದಿನದಾಗೆ ಕಟ್ಟಬೇಕು ಅಂದರೆ ಆಗ್ತೈತೆ ಅದೆಲ್ಲನೂ? ಇವಾಗ ಮೇಕಪ್ ಕಲಿತೀನಿ ಅಂತೀಯಾ, ಇನ್ನೊಂದ್ಸಲ ಇನ್ನೊಂದೇನೋ ಮಾಡ್ತೀನಿ ಅಂತೀಯಾ? ಅದೆಲ್ಲ ಆಗ್ದಿರೋ ಕೆಲಸ. ನೀನು ಸುಮ್ಮನೆ ಕೂತ್ಕೊ ನೀನು. ಇಲ್ಲಕ್ಕ, ಇಲ್ಲ ಅಂದರೆ ನಾನು ಯೂಟ್ಯೂಬ್ ಮಾಡ್ತೀನಕ್ಕ. ಫಿಕ್ಸ್ ಇದಂತೂ ಫಿಕ್ಸು. ಒಂದು ಮೇಕಪ್ ಆರ್ಟಿಸ್ಟ್ ಆಗ್ತೀನಿ. ಇಲ್ಲ ಎಲ್ಲರೂ ಮಾಡ್ತಾರಲ್ಲ ವ್ಲಾಗ್, ಯೂಟ್ಯೂಬ್ ವ್ಲಾಗ್, ಅದನ್ನು ಮಾಡ್ತೀನಿ ನಾನು. ಎರಡರ ಒಂದಂತೂ ಮಾಡಲೇಬೇಕು. ಯೂಟ್ಯೂಬಾಗ ಎಲ್ಲರೂ ಲಕ್ಷ ಸಂಪಾದನೆ ಮಾಡ್ತಾರಂತೆ, ಕೇಳಿಸ್ಕೊಂಡಿದ್ದೆ. ನಾನು ಲಕ್ಷ ಸಂಪಾದನೆ ಮಾಡ್ತೀನಿ ಕಣಕ್ಕ. ಏನಂತೀಯಾ? ಅಬ್ಬಾ, ಸರಿ, ನೀನು ಏನು ಅನಿಸುತ್ತೋ ಅದನ್ನು ಮಾಡು. ಸದ್ಯಕ್ಕೆ ಕೂತ್ಕ, ಕಾಫಿ ಏನಾದ್ರು ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ನಮ್ಮ ಹೊಸು ಇವತ್ತು ಕರು ಹಾಕ್ಬೋದು ಅಂತ ಅನ್ನಿಸ್ತೈತೆ. ಅದಕ್ಕೇನೆ ನಮ್ಮ ಯಜಮಾನ್ರು ಓಡಾಡ್ತಾವ್ರೆ ನಿಮ್ಮ ಬಾವ. ನೋಡೋಣ ಇರು, ಕರು ಹಾಕ್ಬಿಟ್ರೆ ಸಾಕು. ನಾನು ಯಾಕೆ ಹಸು ಕರು ಹಾಕೋದ್ರಿಂದನೇ ಶುರು ಮಾಡಬಾರ್ದಕ್ಕ, ಅಲ್ವಾ? ಯೂಟ್ಯೂಬ್ ಚಾನಲ್ನ ಹಸು ಕರು ಹಾಕುವುದು ಹೇಗೆ? ಅಕ್ಕ, ಶುರು ಮಾಡ್ಬಿಡ್ತೀನಿ ನಾನಂತೂ. ಅಕ್ಕ, ನಿನ್ನ ಸಪೋರ್ಟ್ ನನಗೆ ಯಾವಾಗೂ ಹಿಂಗೆ ಇರ್ಬೇಕಕ್ಕ. ಏನೋ ಒಂದು ಮಾಡಿ ಉದ್ಧಾರ ಆಗಿ ಸಾಕು. ನಾನು ಇನ್ನೇನಾದರೂ ನೀನು ಕೇಳ್ತೀನ? ಸದ್ಯ ಉದ್ಧಾರ ಆಗ್ಬಿಟ್ರೆ ಅಷ್ಟೇ ಸಾಕು. ಮತ್ತೆ ನಿಮ್ಮ ಬಾವ ಅಲ್ಲಿ ನೋಡ್ತಾ ಅವ್ರೆ ಕೊಟ್ಟಿಗೆನಾಗೆ, ಹೋಗಿ ನೋಡು. ನನಗೆ ಸ್ವಲ್ಪ ಕೆಲಸ ಐತೆ, ಬರ್ತೀನಿ. ಅದೇನು ವಿಡಿಯೋ ಮಾಡ್ತೀಯೋ, ಅದೇನು ಯೂಟ್ಯೂಬ್ ಮಾಡ್ತೀಯೋ ಮಾಡು. ಆದರೆ 30 ದಿನದಾಗ ಮಾತ್ರ 50 ಲಕ್ಷ ಸಂಪಾದನೆ ಮಾಡೋದು ತುಂಬ ಕಷ್ಟ. ಎಲ್ಲ ಯೂಟ್ಯೂಬಾಗೂ ತಿಂಗ್ಳಿಗೆ ಒಂದೇ ಸಲನೇ ಸಂಬಳ ಕೊಡೋದು. ಹೋಗೋಗಿ ಅದೇನೋ ಮಾಡೋಗು. ಅಯ್ಯಯ್ಯೋ, ಎಂತ ಒಳ್ಳೆ ಐಡಿಯಾ ಬಂದ್ಬಿಡ್ತು. ಅದಕ್ಕೆ ನಮ್ಮ ಅಕ್ಕನ ಮನೆಗೆ ಬರಬೇಕು ಅನ್ನೋದು. ಆವಾಗ ಒಳ್ಳೊಳ್ಳೆ ಐಡಿಯಾಗಳು ಬರ್ತಾ ಇರ್ತವೆ. ಇದೊಂದು ದೊಡ್ಡ ಲೂಸು. ಇದೀನು ಉದ್ಧಾರ ಆದಂಗೆ. ನನ್ನ ಹತ್ರ ಏನಾದರೂ ನಿಜವಾಗ್ಲೂ ದುಡ್ಡಿದ್ರೆ ನನ್ನ ತಂಗಿಗೆ ಡೂಪ್ಲೆಕ್ಸ್ ಮನೆ ಕಟ್ಟಿಸ್ಬಿಟ್ಟು ಈ ಹುಚ್ಚನ ಕಡಿಮೆ ಮಾಡ್ತಾ ಇದ್ದೆ. ಇವಳು ಹುಚ್ಚಂತೂ ಕಡಿಮೆ ಆಗಲ್ಲ. ನನ್ನ ಹತ್ರ ಅಷ್ಟೊಂದು ಲಕ್ಷ ದುಡ್ಡಿಲ್ಲ. ಅಯ್ಯೋ, ಮನೆ ಕೆಲಸ ಮುಗಿಸೋಣ ಫಸ್ಟು. ಇವತ್ತು ರಜಾ ಹಾಕೊಂಡಿದ್ದೆ ಮನೆ ಕೆಲಸ ಮುಗಿಸ್ಬೇಕು ಅಂತ. ಮನೆ ಕೆಲಸ ಮುಗಿಸಿ ಆಮೇಲೆ ಉಳ್ದಿರೋದು ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ನಿಮ್ಮಿ ಯೂಟ್ಯೂಬ್ ಚಾನಲ್ಗೆ ಬನ್ನಿ. ನೋಡಿ ನಮ್ಮ ಅಕ್ಕ ಬಾವ ಅವ್ರ ಮನೆಯಲ್ಲಿ ಹಸು ಕರು ಹಾಕ್ಬಿಟ್ಟೈತೆ. ನೋಡಿ ಎಲ್ಲಾನು. ಬಾಬಾ ಸ್ಮೈಲ್ ಕೊಡಿ, ಬಾಬಾ ಸ್ಮೈಲ್ ಕೊಡಿ. ಈ ಕಡೆ ನೋಡಿ ಬಾಬಾ. ನಿಮ್ಮಿ, ನಿಂಗೇನ್ ಮಾಡಕ್ ಕೆಲಸ ಇಲ್ವಾ? ನಿಮ್ಮ ಅಕ್ಕನ ಕರಿ ಹೋಗು ಫಸ್ಟು. ನಮ್ಮ ಹಸು ಹೆಣ್ಗರುನೇ ಹಾಕೈತೆ ಅಂತ ಹೇಳಿ. ನಿಮ್ಮ ಅಕ್ಕ ಬಹಳ ಖುಷಿ ಪಟ್ಬಿಡ್ತೈತೆ. ನಾನು ಅನ್ಕೊಂತ ಇದ್ದೆ ಹೆಣ್ಗರುನೇ ಹಾಕ್ಬೇಕು ಅಂತ ಹೇಳಿ. ಹೆಣ್ಗರು ಹಾಕ್ಬಿಟ್ಟೈತಲ್ಲ, ಅದಕ್ಕೆ ಬಹಳ ಖುಷಿ ಆಗ್ತಾ ಇತ್ತು ನನ್ಗಂತೂ.
ನೋಡಿ ಫ್ರೆಂಡ್ಸ್, ನಮ್ಮ ಬಾವ ಎಷ್ಟು ಖುಷಿ ಪಡ್ತಾವ್ರೆ ಅಂತ. ನೀವು ಹಿಂಗೆ ಸಪೋರ್ಟ್ ಮಾಡ್ರೆ ನಮ್ಮ ಬಾವ ತುಂಬಾ ಖುಷಿ ಪಟ್ಬಿಡ್ತಾರೆ. ನಾನು ವಿಲೇಜ್ ಅಲ್ಲಿ ಏನೇ ನಡೀತಾ ಇದೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ. ಹಸು ಎಷ್ಟು ಚೆನ್ನಾಗಿದೆ ಕರು ನೋಡಿ, ಅವ್ರ ಅಮ್ಮನ ತರನೇ ನೋಡಕ್ಕೆ. ಅವ್ರ ಅಪ್ಪ ಯಾರೋ ಅಲ್ಲ, ಅಪ್ಪ ಗೊತ್ತಿಲ್ಲ, ಆದ್ರೆ ಪಾಪು ಅಂದ್ರೆ ಕರು ಮಾತ್ರ ಸೇಮ್ ಟು ಸೇಮ್ ಅವ್ರ ಅಮ್ಮನ ತರನೇ ಇರೋದು ನೋಡಿ. ಅವ್ರ ಅಮ್ಮ ಎಷ್ಟು ಕ್ಯೂಟಾಗಿ ನೋಡ್ತಾವ್ರೆ. ನಮ್ಮ ಬಾವ ಫುಲ್ ಖುಷಿಯಾಗಿ ಹೋಗ್ಬಿಟ್ಟವ್ರೆ. ಬಾವ ಹಂಗೆ ಸ್ಮೈಲ್ ಕೊಡಿ. ನಿಂದೊಳ್ಳೆ ಕತೆ ಇರು, ಫಸ್ಟ್ ನಾನು ಹೆಂಡತಿಗೆ ಹೇಳ್ತೀನಿ ಹೋಗಿ. ಕಂಗ್ರಾಚುಲೇಷನ್ಸ್ ಅಸು, ನಿಂಗೆ ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ಕರು ಆಗ್ಬಿಟ್ಟಿದ್ಯಾ ನೀನಂತನು. ಎಷ್ಟು ಕ್ಯೂಟ್ ಆಗಿದೆ ಕರು ನೋಡಿ, ಎಷ್ಟು ಕ್ಯೂಟ್ 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 ಅಲ್ವಾ? ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡ್ತಾ ಇರಿ ನೀವು. ಇದು ನನ್ನ ಮೊದಲನೇ ವಿಡಿಯೋ ನಿನಗೆ ನಾನು ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಮನೆಗೆ ಬಂದಿದ ತಕ್ಷಣ ನನಗೆ ನನ್ನ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಬಿಡ್ತು ನನಗೆ. ಅದಕ್ಕೆ ವಿಡಿಯೋನ ಶುರು ಮಾಡ್ಕೊಂಡ್ಬಿಟ್ಟೆ. ನೋಡಿ ನೋಡಿ ಕರು ಎಷ್ಟು ಚೆನ್ನಾಗಿದೆ, ಕ್ಯೂಟ್. ವಾವ್ ರೀ, ಕರು ಎಷ್ಟು ಕ್ಯೂಟ್ ಆಗಿದೆ. ನಮ್ ವಿಹಾನ್ ನೋಡ್ಬೇಕು. ವಿಹಾನ್ ಬಂದ್ರಂತೂ ಇವತ್ತು ಅವ್ನು ಹಿಡಿಯಕ್ಕಾಗಲ್ಲ, ಫುಲ್ ಖುಷಿ ಆಗೋಗ್ಬಿಡ್ತಾನೆ ವಿಹಾನ್. ಹೆಣ್ಗರನೇ ಆಗೈತೆ ನೋಡ್ದ ಗೌರಿ, ಎಷ್ಟು ಚೆನ್ನಾಗೈತೆ. ನಮ್ಮ ಮನೆ ಲಕ್ಷ್ಮಿ, ಇನ್ಮೇಲೆ ಲಕ್ಷ್ಮಿ ಅಂತಾನೆ ಕರಿಬೇಕು ಇದನ್ನಂತೂ. ಮಹಾಲಕ್ಷ್ಮಿ ಇದ್ದಂಗೆ ನಮ್ಮ ಮನೆಗಂತೂ ನಾಳೆಯಿಂದನೇ ಇನ್ನ ಹಾಲು ಕರಿಬೋದು, ಎಲ್ಲ ಮಾಡ್ಬೋದು. ಹಾ ಹೌದು ರೀ, ಅನ್ಕೊಂಡಂಗೆನೇ ಆಯ್ತು. ದೇವ್ರಿಗೆ ತುಪ್ಪ ದೀಪನೇ ಹಚ್ಬಿಡ್ತೀನಿ. ಹೆಂಗೋ ಎಲ್ಲ ಒಳ್ಳೇದೇ ಆಗ್ತಾ ಐತೆ. ಹಾಲೆಲ್ಲ ಎಷ್ಟಾದ್ರೂ ಕೊಡ್ಲಿ, ಹಾಲು ಕರೆದ್ಬಿಟ್ಟು ನೀಟಾಗೆ ಡೈರಿಗೆ ಹಾಕಿ ಎಲ್ಲ ಮಾಡಬೇಕು ರೀ. ಒಂದು ವಾರ 10 ದಿನ ಎಷ್ಟು ಬೇಕು ಕರು ಚೆನ್ನಾಗಿ ಕುಡ್ಕೊಂಡ್ಲಿ ರೀ. ಪಾಪ ಇನ್ನು ಈಗ ಹುಟ್ಟೈತಲ್ವಾ, ಅದೆಷ್ಟು ಹೊಟ್ಟೆ ತುಂಬ ಕುಡಿಲಿ ಹಾಲು. ಆಮೇಲೆ ನಿಧಾನಕ್ಕೆ ನಾವು ಡೈರಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಬಾವುನ ನೋಡಿ, ಅವ್ರಿಗೆ ಎಷ್ಟು ಕರುಣೆ. ಅವರಿಗೆ ಕರುಗೋಸ್ಕರ ಎಷ್ಟೆಲ್ಲ ಪಾಪ ಇದು ಮಾಡ್ತಾವ್ರೆ. ಅವ್ರೊಂದು ವಾರ ಹಾಕದೇ ಇಲ್ವಂತೆ ಡೈರಿಗೆ. ಲೇ ನಿಮ್ಮಿ ಸುಮ್ಮನಿರೆ, ಒಂದು ವಾರ ಯಾರು, ನಾನೇ ಅಲ್ಲ ಯಾರು ಹಾಕಲ್ಲ. ವಾರ 10 ದಿನ ಹೊಸದಾಗ ಹಸು ಕರು ಹಾಕಿದಾಗ ಯಾರು ಹಾಕ್ತಾರೆ? ಯಾರು ಹಾಕಲ್ಲ. ಉತ್ತಕ್ಕೆ ಸ್ವಲ್ಪ ತಗೊಂಡೋಗಿ ಹಾಕ್ಬಿಡ್ತಾರೆ, ಆಮೇಲೆ ಕರು ಕುಡಿಯಕ್ಕೆ ಬಿಡ್ತಾರೆ. ಗಿಣ್ಣು ಮಾಡ್ತಾರೆ ಅಂತಲ್ಲ, ಗಿಣ್ಣು ಮಾಡೋದೆಲ್ಲನೂ ಫಸ್ಟ್ ಕರು ಆಗ್ತೈತಲ್ಲ ಅವಾಗೇನೆ ಗಿಣ್ಣು ಮಾಡೋದು. ಹೊಸದಾಗ ಇದಿರ್ತೈತಲ್ಲ ಕರು, ಅವಾಗೇನೆ ಹೊಸ ಹಾಲಾಗೇನೆ ಮಾಡೋದು, ಗೊತ್ತಾ? ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಫಾರಿನಾಗೆಲ್ಲ ಇದು ಬಂದ್ರು ಹಸುವಿನ ಬಗ್ಗೆ ಎಷ್ಟು ತಿಳ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾವಳೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸ್ ಹೇಳೋದು ನಮ್ಮ ಅಕ್ಕ ಎಷ್ಟು ಒಳ್ಳೆವಳು ಅಂತ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಹಂಗೆ ನೋಡ್ತಾ ಇರಿ. ನಮ್ಮ ಅಕ್ಕ ಗಿಣ್ಣು ಮಾಡೋದನ್ನು ಹೇಳ್ಕೊಡ್ತಾಳಂತೆ ನಮ್ಮ ಅಕ್ಕ. ಇನ್ನ ಗಿಣ್ಣು ಮಾಡೋದು, ಆಮೇಲೆ ಅದನ್ನು ತಿನ್ನೋದು ಎಲ್ಲಾನು ತೋರಿಸ್ತೀನಿ ಫ್ರೆಂಡ್ಸ್ ನಾನು. ನೋಡಿ, ಇವರೇ ನಮ್ಮ ಅಕ್ಕ, ಇವರೇ ನಮ್ಮ ಬಾವ. ನನ್ನ ಮುಖ ತೋರ್ಸೋಕ್ಕಿಂತ ಮುಂಚೆ ಅವ್ರ ಮುಖನೇ ತೋರಿಸ್ಬಿಟ್ಟಿದ್ದೀನಿ ನಾನಂತನು. ಕರುನು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾಳೆ ಗಿಣ್ಣು ಮಾಡೋದು ಹೇಗೆ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನು. ಲೇ ಸಾಕಡೆ ಇಕ್ಕೆ ಫೋನ್, ಇಲ್ಲೊಂದು ಏನಾರ ಹೇಳ್ಬಿಟ್ರೆ ಅದನ್ನು ಬಿಡೋದೇ ಇಲ್ಲ. ಫೇಮಸ್ ಆಗಬೇಕು ಅಂದರೆ ಏನೋ ಒಂದು ಮಾಡ್ಬೇಕಕ್ಕ ನಾನು. ಅವರು ಇವ್ರ ಥರ ಏನೇನೋ ಮಾಡೋಕ್ಕಾಗಲ್ಲ, ಆದರೆ ಏನೋ ಒಂದು ಮಾಡ್ಬೇಕಲ್ವಾ? ಮಾಡ್ತಿದ್ದೀನಿ. ಮಾಡು ಏನಾದರೂ ಮಾಡು. ಸರಿ, ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ತುಪ್ಪ ದೀಪನಾದರೂ ಹಚ್ತೀನಿ. ಫಸ್ಟ್ ಹಸು ಕರು ಹಾಕೈತಲ್ಲ, ನಾವೇನೋ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ತಂದಿದ್ವಿ, ಏನೋ ನಾವು ಒಂದು ಸ್ವಲ್ಪ ನೋಡ್ಕೊಳ್ಳೋಣ ಅಂತ. ಆದರೆ ಏನೋ ಎಲ್ಲ ದೇವರು ಒಳ್ಳೇದೇ ಮಾಡ್ತೈತೆ. ನಾನು ಹೋಗಿ ತುಪ್ಪ ದೀಪ ಹಚ್ಬಿಟ್ಟು ಬರ್ತೀನಿ. ಕರು ಮಾತ್ರ ಚೆನ್ನಾಗಿದೆ. ಎದ್ದೋಳು ಫಸ್ಟ್ ಎದ್ಬಿಟ್ಟು ಹಾಲನ್ನ ಕುಡಿತೈತೆ, ಎದ್ದೋಳಿಸ್ಬೇಕು ಕರುನ. ಎದ್ದೋಳಿಸ್ಬಿಟ್ಟು ಹಾಲು ಕುಡಿಯಂಗ್ ಮಾಡ್ಬೇಕು. ಎದ್ದೋಳು. ಓಹೋ, ಏನಪ್ಪಾ ಹೊಸ ಕರ ಆಗ್ತಾ? ಎಂತ ಕರ? ಹೆಣ್ಗರನೆ. ಓಹೋ, ಏನೋ ಮನೆಗೆ ಮಹಾಲಕ್ಷ್ಮಿ ಬಂದ್ಬಿಡ್ತು. ಹೆಂಗೋ ಹೆಣ್ಗರ ಹಾಕ್ಬಿಟ್ಟೈತೆ. ಪರವಾಗಿಲ್ಲ, ಇನ್ನು ಅದನ್ನು ಸಾಕಬೇಕು ನೀನೇನೆ. ಹೂವಜ್ಜಿ, ಸಾಕ್ಬೇಕು. ಎಲ್ಲವನ್ನೂ ದೊಡ್ಡದು ಮಾಡ್ಬೇಕಲ್ವಾ? ಈ ನನಗೆ ಅದು ಇದು ಅಂತಲ್ಲ, ಯಾವ್ದಾದ್ರು ಹೆಣ್ಮಕ್ಳೇನೆ ನಮ್ಗಿನ್ನ ಗ್ರೇಟು. ಅದಕ್ಕೇನೆ ಹೆಣ್ಕರುನೇ ಇದ್ರಾಗೂ ಅಷ್ಟೇ, ಮಕ್ಳು ವಿಚಾರದಾಗೂ ಅಷ್ಟೇ, ಹೆಣ್ಣಾದ್ರೇನೆ ಮೇಲು. ಹಂಗಾರೆ 2 ದಿನ ಬಿಟ್ಕೊಂಡು ನನಗೂ ಗಿಣ್ಣಿಗೆ ಹಾಲು ಕೊಡಪ್ಪೋ. ಗಿಣ್ ಮಾಡ್ಕೋಬೇಕು ನಾನುನುವೆ. ನನಗೆ ದಿನದಿಂದ ಅನ್ಕೋತಾ ಇದ್ನೋ ಗಿಣ್ ತಿನ್ಬೇಕು ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಶೇರ್ ಮಾಡ್ಕೊಂಡೇ ತಿನ್ನೋದು. ಅವ್ರ ಮನೆಗೆ ಹಸು ಕರು ಹಾಕಿದ್ರೆ ನಮಗೂ ಹಾಲು ಕೊಡ್ತಾರೆ, ನಮ್ಮ ಮನೆಗೆ ಕರು ಹಾಕಿದ್ರೆ ಅವರಿಗೂ ಹಾಲು ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಇದು ಯಾವ್ದಮ್ಮಿ ಹಿಂಗೆ ಫೋನ್ ಹಿಡ್ಕೊಂಡು ಏನೇನೋ ಒದರ್ತಿದ್ದೀಗಲ್ಲ? ಅಜ್ಜಿ ನೀ ಸುಮ್ಮನಿರು. ಯೂಟ್ಯೂಬ್ ಇದೆಲ್ಲ, ಯೂಟ್ಯೂಬ್ ವಿಡಿಯೋಸ್. ಅಜ್ಜಿ 3 ದಿನ ಉತ್ತಕ್ಕೆಲ್ಲ ಹಾಲು ಹಾಕ್ಬೇಕು, ಆಮೇಲೆ ಬರ್ರಿ ಎಲ್ರಿಗೂ ಹಾಲು ಕೊಡ್ತೀವಿ. ಇನ್ನು ಎಷ್ಟೊಂದು ಕರೀತದ, ಅದ್ರಾಗ ನಾವ್ ಎಷ್ಟೊಂದು ಇಕ್ಕೊಂಡು ಏನ್ ಮಾಡೋಣ? ಓ ಮರಿದಿದ್ದಂಗೆ ಕೊಡಪ್ಪೋ, ಮರಿಬಾರ್ದು. ಗಿಣ್ ಮಾಡ್ಕೊಂಡು ತಿಂತೀನಿ. ಸರಿ ಅಜ್ಜಿ, ಆಯ್ತು.